ಇಂದು ಕೂಡ ರಾಜ್ಯದ ಹಲವೆಡೆ ಧರ್ಮಸ್ಥಳದ ಕಿಚ್ಚು ಎದ್ದಿದೆ. ಸಾವಿರಾರು ಭಕ್ತಾದಿಗಳಿಂದ ಪ್ರತಿಭಟನಾ ಮೆರವಣಿಗೆಯನ್ನ ಮಾಡಲಾಗ್ತಾ ಇರುವಂತದ್ದು. ಇಂದು ಕೂಡ ರಾಜ್ಯದ ಹಲವೆಡೆ ಧರ್ಮಸ್ಥಳ ಕಿಚ್ಚು ಜೋರಾಗಿರುವಂತದ್ದು. ಸಾವಿರಾರು ಭಕ್ತಾದಿಗಳಿಂದ ಪ್ರತಿಭಟನಾ ಮೆರವಣಿಗೆಯನ್ನ ಮಾಡಲಾಗ್ತಾ ಇದೆ. ಧರ್ಮ ಉಳಿಸಿ ಅಧರ್ಮ ಅಳಿಸಿ ಅಂತ ಘೋಷಣೆಗಳನ್ನ ಕೂಗುವ ಮುಖಾಂತರ ಇದೀಗ ಮೆರವಣಿಗೆಯನ್ನ ಮಾಡಲಾಗ್ತಾ ಇರುವಂತದ್ದು. ನಗರದ ಟೌನ್ ಹಾಲ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪ್ರತಿಭಟನಾ ರ್ಯಾಲಿಯನ್ನ ಮಾಡ್ತಿದ್ದಾರೆ. ಸಾವಿರಾರು ಭಕ್ತಾದಿಗಳಿಂದ ಈ ಒಂದು ಮೆರವಣಿಗೆಯನ್ನ ಮಾಡ್ತಾ ಇರುವಂತದ್ದು. ಧರ್ಮವನ್ನ ಉಳಿಸಿ ಅಧರ್ಮವನ್ನ ಅಳಿಸಿ ಅಂತ ಘೋಷಣೆಯನ್ನ ಕೂಗುವ ಮುಖಾಂತರ ತುಮಕೂರಿನ ಟೌನ್ ಹಾಲ್ ವೃತ್ತದಿಂದ ಡಿಸಿ ಕಚೇರಿಯವರೆಗೆ ಮೆರವಣಿಗೆಯನ್ನ ಮಾಡಲಾಗ್ತಾ ಇದೆ. ಧರ್ಮಸ್ಥಳದ ಕಿಚ್ಚು ಎಲ್ಲೆಡೆ ಜೋರಾಗಿರುವಂತದ್ದು. ಹಲವು ಹೋರಾಟಗಳನ್ನ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈ ನಡುವೆ ಸಾವಿರಾರು ಭಕ್ತರು ಕೂಡ ಮೆರವಣಿಗೆಯನ್ನ ಮಾಡ್ತಾ ಇರುವಂತದ್ದು. ಇದೀಗ ಪ್ರತಿಭಟನಾ ಮೆರವಣಿಗೆಯನ್ನ ಮಾಡ್ತಾ ಇದ್ದಾರೆ. ಧರ್ಮವನ್ನ ಉಳಿಸಿ ಅಧರ್ಮವನ್ನ ಅಳಿಸಿ ಅನ್ನುವ ಘೋಷಣೆಯನ್ನ ಕೂಗುವ ಮುಖಾಂತರ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇರುವಂತದ್ದು. ತುಮಕೂರಿನ ಟೌನ್ ಹಾಲ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪ್ರತಿಭಟನಾ ರ್ಯಾಲಿಯನ್ನ ಮಾಡಲಾಗ್ತಾ ಇದೆ. ಅದರ ನಂತರ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ಗೆ ಮನವಿಯ ಪತ್ರವನ್ನ ಕೂಡ ಸಲ್ಲಿಸಲಾಗ್ತಾಗತ್ತೆ. ಈಗಾಗಲೇ ಧರ್ಮಸ್ಥಳದ ಪಾವಿತ್ರತೆಯನ್ನ ಅಳಿಸುವಂತ ಕೆಲಸ ಆಗ್ತಾ ಇದೆ. ಇಲ್ಲಸಲ್ಲದ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಭಕ್ತಾದಿಗಳು ಕೂಡ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಹಲವೆಡೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾವಿರಾರು ಭಕ್ತಾದಿಗಳಿಂದ ಪ್ರತಿಭಟನಾ ಮೆರವಣಿಗೆಗಳನ್ನ ಮಾಡಲಾಗ್ತಾ ಇದೆ. ಅದೇ ರೀತಿಯಾಗಿ ತುಮಕೂರಿನಲ್ಲೂ ಕೂಡ ಪ್ರತಿಭಟನಾ ಮೆರವಣಿಗೆಯನ್ನ ಮಾಡಲಾಗ್ತಾ ಇರುವಂತದ್ದು. ಧರ್ಮವನ್ನ ಉಳಿಸಿ ಅಧರ್ಮವನ್ನ ಅಳಿಸಿ ಅನ್ನುವ ಮುಖಾಂತರ ಘೋಷಣೆಯನ್ನ ಕೂಗುವ ಮುಖಾಂತರ ಇದೀಗ ಪ್ರತಿಭಟನಾ ಮೆರವಣಿಗೆಯನ್ನ ಮಾಡ್ತಾ ಇದ್ದಾರೆ. ಅದಾದ ನಂತರ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಕೂಡ ಕೊಡ್ಲಾಗತ್ತೆ. ಈಗಾಗಲೇ ಭಕ್ತರು ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಶವಗಳ ಶೋಧ ನಡೀತಾ ಇದೆ, ಇನ್ನೊಂದು ಕಡೆ ಈ ರೀತಿಯಾದಂತ ಭಕ್ತಾದಿಗಳು ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಅಪಪ್ರಚಾರವನ್ನ ಮಾಡಬೇಡಿ, ನೀವು ಆ ಸ್ಥಳದ ಪಾವಿತ್ರತೆಯನ್ನ ಹಾಳು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಆದಷ್ಟು ಬೇಗ ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ ತುಮಕೂರು ನಗರದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇರುವಂತದ್ದು.